ಇದೆಲ್ಲದರ ನಡುವೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಾಂಗ್ರೆಸ್ ಮನೆಯ ಪಟ್ಟದಾಟಕ್ಕೆ ಹೊಸ ಟ್ವಿಸ್ಟ್ ಅನ್ನು ಕೊಡ್ತಾ ಇದ್ದಾರೆ. ಹೊಸ ಬಾಂಬ್ ಹಾಕಿದ್ದಾರೆ. 40ರಿಂದ 50 ಶಾಸಕರು 40ರಿಂದ 50 ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗೋದಕ್ಕೆ ಈಗಾಗಲೇ ಟಿಕೆಟ್ ಬುಕ್ ಮಾಡಿದ್ದಾರೆ, ರೆಡಿ ಆಗಿದ್ದಾರೆ ಅನ್ನುವಂಥ ಮಾತನ್ನು ಈಗ ನೇರವಾಗಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಎಲ್ಲ ರೀತಿಯ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾರೆ. ಒಂದು ಕಡೆಗೆ ರಾಜ್ಯ ಸರ್ಕಾರದಲ್ಲಿ ಏನೇನು ಆಗ್ತಾ ಇದೆ ಅದೆಲ್ಲವೂ ಕೂಡ ಗೊತ್ತಿದೆ. ರಾಜ್ಯ ಸರ್ಕಾರಕ್ಕೆ ಜನರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅನ್ನೋ ಯಾವುದೇ ರೀತಿಯಂಥ ಕಾಳಜಿ ಇಲ್ಲ. ಬದಲಾಗಿ 40ರಿಂದ 50 ಶಾಸಕರು ದೆಹಲಿಗೆ ಹೋಗೋದಕ್ಕೆ ಈಗಾಗಲೇ ರೆಡಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಒಂದು ಕಡೆಗೆ ಕಾಂಗ್ರೆಸ್ ಮನೆಯಲ್ಲಿ ಈಗಾಗಲೇ ರಾಜಕಾರಣ ತುಂಬ ಜೋರಾಗಿ ನಡೀತಾ ಇದೆ, ಪಟ್ಟದ ಆಟ ತುಂಬ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಕುಮಾರಸ್ವಾಮಿ ಕೂಡ 40ರಿಂದ 50 ಕಾಂಗ್ರೆಸ್ನ ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥ ಹೇಳಿಕೆಯಿಂದ ಅದು ಕಾಂಗ್ರೆಸ್ ಮನೆಯ ರಾಜಕಾರಣದಲ್ಲಿ ಒಂದು ಹೊಸದೊಂದು ಬಾಂಬನ್ನು ಸಿಡಿಸಿದಂತಾಗಿದೆ. ಈಗಾಗಲೇ 40 ಜನ 50 ಜನ ಡೆಲ್ಲಿಗೆ ಟಿಕೆಟ್ನ ರೆಡಿ ಮಾಡಿಸ್ಕೊತಾವ್ರೆ. ಈಗ BR ಪಾಟೀಲ್ರು ನಿಮ್ಮ ಕಾಂಗ್ರೆಸ್ನ ಹಿರಿಯ ಶಾಸಕರು ನಮ್ಮ ಆಳಂದವರು ಏನು ಹೇಳಿಕೆ ಕೊಟ್ಟವ್ರು ನಿನ್ನೆ, ₹1 ಇಲ್ಲ, ಕುಡಿಯೋ ನೀರಿನ ಸಮಸ್ಯೆಗಳಿಗೆ ಬಗೆಹರಿಸಲಿಕ್ಕೆ PDOಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಅವ್ರು ಕಾಂಗ್ರೆಸ್ ಶಾಸಕರು, ಹಿರಿಯ ಶಾಸಕರು. ಇದು ಪರಿಸ್ಥಿತಿ ಇದೆ ರಾಜ್ಯದಲ್ಲಿ. ಇವರು ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ಡೆಲ್ಲಿಗೆ ಹೋಗೋದು ಬರೋದು ಇದು ಮಾಡ್ಕೊಂಡು ಕೂತ್ಕೊಂಡವ್ರೆ. ಈಗಾಗಲೇ 40 ಜನ 50 ಜನ ಡೆಲ್ಲಿಗೆ ಟಿಕೆಟ್ನ ರೆಡಿ ಮಾಡಿಸ್ಕೊತಾವ್ರೆ. ಈಗ BR ಪಾಟೀಲ್ರು ನಿಮ್ಮ ಕಾಂಗ್ರೆಸ್ನ ಹಿರಿಯ ಶಾಸಕರು ನಮ್ಮ ಆಳಂದವರು ಏನು ಹೇಳಿಕೆ ಕೊಟ್ಟವ್ರು ನಿನ್ನೆ, ₹1 ಇಲ್ಲ, ಕುಡಿಯೋ ನೀರಿನ ಸಮಸ್ಯೆಗಳಿಗೆ ಬಗೆಹರಿಸಲಿಕ್ಕೆ PDOಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಅವ್ರು ಕಾಂಗ್ರೆಸ್ ಶಾಸಕರು, ಹಿರಿಯ ಶಾಸಕರು. ಇದು ಪರಿಸ್ಥಿತಿ ಇದೆ ರಾಜ್ಯದಲ್ಲಿ. ಇವರು ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ಡೆಲ್ಲಿಗೆ ಹೋಗೋದು ಬರೋದು ಇದು ಮಾಡ್ಕೊಂಡು ಕೂತ್ಕೊಂಡವ್ರು.